ಅಂಕಿತ ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಸಿಗ್ತಾ ಇದೆ. ಮೇಲ್ನೋಟಕ್ಕೆ ಸಿಎಂಎಸ್ ಚಾಲಕ ಸಿಬ್ಬಂದಿಯ ಮೇಲೂ ಕೂಡ ಅನುಮಾನ ಮೂಡ್ತಾ ಇದೆ. ಚಾಲಕನ ಪೂರ್ವಾಪರವನ್ನ ಸದ್ಯ ಪೊಲೀಸರು ವಿಚಾರಣೆ ಮಾಡ್ತಾ ಇರುವಂತದ್ದು ಅಲ್ಲಿ. ಯಾಕಂದ್ರೆ ಈ ಕೃತ್ಯದಲ್ಲಿ ಅವರು ಸಹ ಭಾಗಿಯಾಗಿರ್ಬೋದಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಸಿದ್ದಾಪುರ ಹಾಗೆ ಆಡುಗೋಡಿ ಪೊಲೀಸರಿಂದ ಸ್ಥಳದಲ್ಲಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಜೊತೆಗೆ ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಎಸ್ಕೇಪ್ ಆದ ಇನೋವಾ ಕಾರಿನ ಮೇಲೆ ಪೊಲೀಸರು ಸದ್ಯ ಹದ್ದಿನ ಗಣ್ಣನ್ನ ಇಟ್ಟಿದ್ದಾರೆ. ಎಲ್ಲ ಸಿಸಿಟಿವಿ ದೃಶ್ಯಗಳನ್ನು ಕೂಡ ಪರಿಶೀಲಿಸ್ತಾ ಇದ್ದಾರೆ. ಅಂಕಿತಾ, ಡೀಟೇಲ್ಸ್ ಕೊಡ್ತಾ ಇದ್ರಿ, ಕಂಟಿನ್ಯೂ ಮಾಡಿ ಅಂಕಿತಾ. ನವೀನ್, ಇಲ್ಲಿ ನೋಡ್ತಾ ಇರ್ಬೋದು ನೀವು ವಿಜುವಲ್ಸ್, ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳು ಕೂಡ ಇರುವಂತದ್ದು. ಅಂದ್ರೆ ಈ ಘಟನಾ ಸ್ಥಳದ ಸಮೀಪ ಯಾವ್ಯಾವ ಪೊಲೀಸ್ ಠಾಣೆ ಇದೆ ಆ ಒಂದು ಠಾಣೆಯ ಎಲ್ಲಾ ಸಿಬ್ಬಂದಿಗಳು ಜೊತೆಗೆ ಹಿರಿಯ ಅಧಿಕಾರಿಗಳನ್ನ ಕೂಡ ಸ್ಥಳಕ್ಕೆ ಕರೆಸಿಕೊಂಡು ಈಗಾಗಲೇ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಸೋಕೋ ಟೀಮ್ ವೆಹಿಕಲ್ ಕೂಡ ಬಂದಿರುವಂತದ್ದು. ಅಂದ್ರೆ ಸ್ಥಳದಲ್ಲಿ ಏನಾದ್ರೂ ಎವಿಡೆನ್ಸ್ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಸಿಎಂಎಸ್ ಸಿಬ್ಬಂದಿಗಳೇನಿದ್ದಾರೆ ವೆಹಿಕಲ್ ನರಿಗೆ ಯಾರ್ಯಾರು ಇದ್ರು ಅವರ ಒಂದು ಕಂಪ್ಲೀಟ್ ಮಾಹಿತಿಯನ್ನ ಪಡ್ಕೊಂಡು ಯಾವಾಗಿಂದ ಅವರು ಚಾಲಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು, ಯಾವಾಗಿಂದ ಗನ್ ಮ್ಯಾನ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು, ಈ ರೀತಿಯ ಕಂಪ್ಲೀಟ್ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಚಾಲಕ ಸಿಬ್ಬಂದಿ ಮೇಲೂ ಕೂಡ ಪೊಲೀಸರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಹಾಗಾಗಿ ಅವರ ಬಳಿಯೂ ಕೂಡ ಒಂದು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಸ್ಥಳದಲ್ಲಿ ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ, ಹಿರಿಯ ಅಧಿಕಾರಿಗಳಿದ್ದಾರೆ. ಈಗಾಗಲೇ ಎಲ್ಲಾ ಕಡೆಗಳಲ್ಲೂ ಕೂಡ ಈ ಒಂದು ವಿಚಾರವನ್ನ ಮುಟ್ಟಿಸಿರುವಂತದ್ದು. ಅಂದ್ರೆ ದರೋಡಾ ಗ್ಯಾಂಗ್ ನ ಒಂದು ವೆಹಿಕಲ್ ಮೂವ್ಮೆಂಟ್ ಎಲ್ಲೆಲ್ಲಿ ಆಗಿದೆ ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ರಾಬರಿ ಆದ್ಮೇಲೆ ಈ ರಸ್ತೆಯ ಮುಖಾಂತರ ಅಂದ್ರೆ ಈ ಒಂದು ಫ್ಲೈಓವರ್ ಅನ್ನ ಅವರು ಪಾಸ್ ಆಗಿರುವಂತದ್ದು. ಈ ಫ್ಲೈಓವರ್ ಪಾಸ್ ಆದ್ರೆ ನಿಮ್ಗೆ ಮುಂದೆ ಸಿಗ್ನಲ್ ಗಳು ಸಿಗುತ್ತೆ. ಜೊತೆಗೆ ಫಾರಂ ಮಾಲ್ ಏನಿದೆ ಅದರ ಒಂದು ಬ್ಯಾಕ್ ಸೈಡ್ ಗೆ ಈ ಒಂದು ರೋಡ್ ಎಂಟ್ರಿ ಆಗುತ್ತೆ. ಅಲ್ಲಿರುವಂತಹ ಸಿಸಿಟಿವಿ ಫುಟೇಜ್ ಗಳು ಜೊತೆಗೆ ಟ್ರಾಫಿಕ್ ಸಿಗ್ನಲ್ ಗಳಲ್ಲಿರುವಂತಹ ಸಿಸಿಟಿವಿ ಫುಟೇಜ್ ಎಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲಾ ಟ್ರಾಫಿಕ್ ಸಿಬ್ಬಂದಿಗಳಿಗೂ ಕೂಡ ಈ ಒಂದು ವೆಹಿಕಲ್ ನ ನಂಬರ್ ಹಾಗೆ ಆ ವೆಹಿಕಲ್ ಯಾವ ಬಣ್ಣದ್ದು, ಯಾವ ಮಾಡೆಲ್, ಜೊತೆಗೆ ಆ ವೆಹಿಕಲ್ ಶೇಪ್ ಯಾವ ರೀತಿ ಆಗಿದೆ ಅವೆಲ್ಲದರ ಸಂಪೂರ್ಣ ಮಾಹಿತಿಯನ್ನ ನೀಡಿರುವಂತದ್ದು. ಅಂದ್ರೆ ಯಾವ್ದಾದ್ರು ಟೋಲ್ ಪಾಸ್ ಆದಂತಹ ಸಂದರ್ಭದಲ್ಲಿ ಅಥವಾ ಎಲ್ಲಾದ್ರೂ ಮೂವ್ಮೆಂಟ್ ಆದಂತಹ ಸಂದರ್ಭದಲ್ಲಿ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ನೀಡುವಂತೆ ಈಗಾಗಲೇ ಎಲ್ರಿಗೂ ಕೂಡ ಸೂಚನೆ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ನವೀನ್, ಥ್ಯಾಂಕ್ ಯು ಅಂಕಿತಾ ಡೀಟೇಲ್ಸ್ಗೆ. ಜೆಪಿ ನಗರದ HDFC ಬ್ಯಾಂಕ್ನಿಂದ ಹಣವನ್ನ ತೆಗೆದುಕೊಂಡು ATMಗಳಿಗೆ ತುಂಬಿಸೋದಕ್ಕೆ ಅಂತ ಹೋಗ್ತಾ ಇದ್ದಂತಹ ಸಿಎಂಎಸ್ ವಾಹನವನ್ನ ಇನೋವಾ ಕಾರ್ನಲ್ಲಿ ಬಂದಂತಹ ದರೋಡೆಕೋರರ ಗುಂಪು ಅಡ್ಡಗಟ್ಟಿ ಅವರುಗಳನ್ನು ದರೋಡೆ ಮಾಡಿರುವಂಥದ್ದು. 7 ಕೋಟಿ 11 ಲಕ್ಷ ರೂಪಾಯಿಗಳು ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ನಿಮಾನ್ಸ್ ಆಸ್ಪತ್ರೆಯಿಂದ ಕೋರಮಂಗಲ ಎಲೆಕ್ಟ್ರಾನಿಕ್ ಸಿಟಿಗೆ ಸಂಪರ್ಕ ಕಲ್ಪಿಸುವಂತಹ, ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ಹೋಗಬೇಕು ಅಂದರೆ ಸಂಪರ್ಕ ಕಲ್ಪಿಸುವಂತಹ ಮಾರ್ಗ ಅದು. ಆ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಸಿಎಂಎಸ್ ಸಂಸ್ಥೆಯ ವಾಹನವನ್ನು ನಿಲ್ಲಿಸ್ಬಿಟ್ಟು ಇನೋವಾ ಕಾರ್ನಲ್ಲಿ ದರೋಡೆಕೋರರು ಹಣವನ್ನೆಲ್ಲ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ. ಸದ್ಯ ಘಟನಾ ಸ್ಥಳದಲ್ಲಿ ಸೂಕೋ ಟೀಮ್, ಫೋರೆನ್ಸಿಕ್ಸ್ ಟೀಮ್, ಪೊಲೀಸರು ಸೇರಿದಂತೆ ಆಡುಗೋಡಿ ಹಾಗೆ ಸಿದ್ದಾಪುರದ ಪೊಲೀಸರು, ಎರಡೂ ಸ್ಟೇಷನ್ ಲಿಮಿಟ್ಸ್ನ ಪೊಲೀಸರು ಅಲ್ಲಿಗೆ ಬಂದಿರೋದು. ಎರಡೂ ಪೊಲೀಸರ ತಂಡಗಳು ಹಾಗೆ ಫೋರೆನ್ಸಿಕ್ಸ್ ತಂಡ, ಸೂಕೋ ಟೀಮ್ ಏನಿದೆ ಎಲ್ಲರೂ ಅಲ್ಲಿ ಪರಿಶೀಲನೆಯನ್ನು ನಡೆಸಿ ಏನೆಲ್ಲ ಸಾಕ್ಷ್ಯಗಳು ಸಿಗಬಹುದು ಅಂತ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಸಿಎಂಎಸ್ ವಾಹನದ ಸಿಬ್ಬಂದಿ, ಚಾಲಕರು ಹಾಗೆ ಗನ್ಮ್ಯಾನ್ ಏನಿದ್ರು ವಾಹನದಲ್ಲಿ ಅವರು ಎಲ್ಲರನ್ನೂ ವಿಚಾರಣೆ ಮಾಡ್ತಾ ಇದ್ದಾರೆ. ಸದ್ಯ ಅವ್ರ ಬಗ್ಗೆ ಕೂಡ ಅನುಮಾನ ಇರುವಂಥದ್ದು. ಹಾಗಾಗಿ ಅವರನ್ನು ಸಹ ವಿಚಾರಣೆಗೊಳಪಡಿಸಲಾಗತ್ತೆ. ಅವರನ್ನು ವಿಚಾರಣೆಗೊಳಪಡಿಸಿ ಸಂಪೂರ್ಣ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾರೆ. ಈ ಘಟನೆಯನ್ನು ನೋಡ್ತಾ ಇದ್ರೆ ಹಾಡ ಹಗಲಲ್ಲಿ ನಡೆದಿರುವಂತಹ ಘಟನೆ ಇದು. ಯಾವ ರೂಟಲ್ಲಿ ವಾಹನ ಹೋಗುತ್ತೆ ಏನು ಅಂತೇಳಿ ಈ ಸಿಎಂಎಸ್ ಸಂಸ್ಥೆಯಿಂದ ಹಣವನ್ನು ಏನು ATMಗಳಿಗೆ ತುಂಬಿಸಬೇಕು ಅದಕ್ಕೂ ಕೂಡ ಒಂದು ಪ್ರೋಟೋಕಾಲ್ ಇರುತ್ತೆ. ಯಾಕಂದರೆ ಲಕ್ಷ ಕೋಟಿಗಳಲ್ಲಿ ನಡೆಯುವಂತಹ ವ್ಯವಹಾರ ಇದು. ಅದಕ್ಕೊಂದು ಪ್ರೋಟೋಕಾಲ್ ಇರುತ್ತೆ. ಈ ಹೊತ್ತಿಗೆ ಬರಬೇಕು, ಈ ಹೊತ್ತಿಗೆ ಇಲ್ಲಿಂದ ಹೊರಡಬೇಕು, ಅವ್ರಿಗೊಂದು ಟೈಮ್ ಶೆಡ್ಯೂಲ್ ಮಾಡಿಕೊಟ್ಟಿರ್ತಾರೆ. ಇಂತಿಂಥ ಟೈಮಲ್ಲಿ ಇಂತಿಂತಲ್ಲಿ ಈ ಕೆಲಸ ಆಗಬೇಕು ಅಂತೇಳಿ. ಹಾಗೆ ಯಾವ ಸಿಬ್ಬಂದಿ ಯಾವ ವಾಹನಕ್ಕೆ ಹೋಗ್ತಾರೆ ಅನ್ನೋದು ನಿಗದಿ ಇರುತ್ತೆ. ಹೀಗಾಗಿ ಇದರಲ್ಲಿ ಸಾಕಷ್ಟು ಅನುಮಾನಗಳು ಮೂಡ್ತಾ ಇರೋದು. ಯಾವ ವಾಹನದಲ್ಲಿ ಎಷ್ಟು ಅಮೌಂಟ್ ಇತ್ತು, ಯಾರು ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದು ದರೋಡೆಕೋರರಿಗೆ ಮೊದಲೇ ಮಾಹಿತಿ ಇತ್ತಾ? ಮೊದಲೇ ಮಾಹಿತಿ ಇದ್ದರೆ ಆ ಮಾಹಿತಿಯನ್ನು ಕೊಟ್ಟಿದ್ಯಾರು? ಯಾರಾದರೂ ಮಾಹಿತಿ ಕೊಟ್ಟರಾ? ಒಳಗಡೆಗೆ ಯಾರಾದರೂ ಈ ದರೋಡೆಕೋರರ ಪರ ಕೆಲಸ ಮಾಡಿದವರು ಇದ್ದಾರಾ ಅಥವಾ ಈಗಲೂ ಇದ್ದಾರಾ ಅಲ್ಲಿ? ಹಾಗೆಯೇ ಇಲ್ಲ ಒಂದು ವೇಳೆ ದರೋಡೆಕೋರರು ಏನಾದ್ರು ಇದನ್ನು ಪ್ರೀ ಪ್ಲ್ಯಾನ್ಡ್ ಮಾಡಿಕೊಂಡು, ಯಾಕೆಂದರೆ ಅವರ ಕಾರ್ ಮೇಲೆ ತಾವು ಸರ್ಕಾರಿ ಅಧಿಕಾರಿಗಳು ಅನ್ನೋ ಥರದಲ್ಲಿ ಒಂದು ಬೋರ್ಡನ್ನು ಕೂಡ ಹಾಕಿಸ್ಕೊಂಡು ಬಂದಿದ್ರು ಅಂತ ನಮ್ಮ ಪ್ರತಿನಿಧಿ ಆಗಲೇ
ಮಾಹಿತಿಯನ್ನು ಕೊಡ್ತಾ ಇದ್ರು. ಸೆಂಟ್ರಲ್ ಟ್ಯಾಕ್ಸ್ ಆಫೀಸರ್ಸ್ ಅಂತ ಹೇಳ್ಕೊಂಡು ಬಂದಂಥ ತಂಡ ಇದು. ಸೊ ಹಾಗಾಗಿ ಅವರು ಪ್ರೀ ಪ್ಲಾನ್ ಮಾಡಿ ಮೊದಲೇ ವಾಚ್ ಎಲ್ಲ ಮಾಡಿ ಅವರೊಂದು ಪ್ಲಾನ್ ಮಾಡಿಕೊಂಡು ಬಂದಿದ್ರಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು. ಸದ್ಯ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.